ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ. ನಾನು ವಿನಯ ಮೇಸ್ತಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೀ ವೆಸ್ಟ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಕೀ ವೆಸ್ಟ್ ಅನ್ನೋ ಜಾಗ ಅಮೆರಿಕದ ಸದರ್ನ್ ಮೋಸ್ಟ್ ಪಾಯಿಂಟ್. ಸೊ ಆ ಸದರ್ನ್ ಮೋಸ್ಟ್ ಪಾಯಿಂಟ್ ಲಾಸ್ಟ್ ಡೆಡ್ ಎಂಡ್ ಅದು USA. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ 90 ಮೈಲ್ಸ್ ದೂರದಲ್ಲಿ ಹೋದ್ರೆ ಕ್ಯೂಬಾ ಕಂಟ್ರಿ ಸಿಗತ್ತೆ. ನಾವಿರೋದು ಮಯಾಮಿಯ ಸೌತ್ ಬೀಚ್ ಅಲ್ಲಿ. ಸೊ ಇವತ್ತು ನಾವು ಕೀ ವೆಸ್ಟ್ ಅನ್ನೋ ಜಾಗಕ್ಕೆ ಹೋಗ್ಬೇಕಾದ್ರೆ ಸೊ ಈ ಒಂದು ಕೀ ವೆಸ್ಟ್ ಎಕ್ಸ್ಪ್ರೆಸ್ ಅನ್ನೋ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಈ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾವು ಫಸ್ಟೇ ಆನ್ಲೈನ್ ಟಿಕೆಟ್ನ ಬುಕ್ ಮಾಡಬೇಕು. ಆ್ಯಂಡ್ ಇವರು ನಮಗೆ ಕರೆಕ್ಟ್ 7 o'clock ಹೋಟೆಲ್ ಹೊರಗಡೆ ಬರ್ಲಿಕ್ಕೆ ಹೇಳಿದ್ರು. ಸೊ ನಮಗೆ ಬರೋಕ್ಕೆ ಜಸ್ಟ್ 7:02 ಆಯಿತು. ಅದಕ್ಕೆ ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿತ್ತು ವೆಹಿಕಲ್. ಸೊ ಯಾಕಂದರೆ ಇಲ್ಲಿ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಜಾಸ್ತಿ ಅವ್ರು ಯಾರು ವೇಟ್ ಮಾಡಲ್ಲ, ಕರೆಕ್ಟ್ ಹೇಳಿದ ಟೈಮಿಗೆ ನಾವು ಬರಬೇಕು. ಸೊ ಬಸ್ ಒಳಗಡೆ ಹೀಗಿದೆ. ಆ್ಯಂಡ್ ಈಗ ನಮಗೆ ಇಲ್ಲಿಯ ಮಯಾಮಿಯ ಡೌನ್ ಟೌನ್ ಕಾಣಿಸುತ್ತೆ, ಅಂದರೆ ಇಲ್ಲಿ ಇರುವಂಥ ಮೇನ್ ಸಿಟಿ. ಸೊ ಮೇನ್ ಸಿಟಿ ಹೀಗಿದೆ ನೋಡಿ. ಬೆಳಗ್ಗೆ 7 ಗಂಟೆಗೆ ಇದು ನಾನು ಶೂಟ್ ಮಾಡಿದಂಥ ವಿಡಿಯೋ. ಇದು ಇಲ್ಲಿಯ ಒಂದು ಫೇಮಸ್ ಮೂವಿ ಥಿಯೇಟರ್, ಮಯಾಮಿ ಮೂವಿ ಥಿಯೇಟರ್. ಇದು ಮಯಾಮಿಯ ಬೇಸೈಡ್ ಏರಿಯಾ. ಸೊ ಈ ಬೇಸೈಡ್ ಏರಿಯಾದಲ್ಲಿ ತುಂಬಾನೇ ರೆಸ್ಟೋರೆಂಟ್ಸ್, ಕೆಫೇಸ್ ಅಂಡ್ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇರುತ್ತೆ. ಇಲ್ಲಿ ತುಂಬಾನೇ ಜನರು ಬರ್ತಾರೆ. ಆ್ಯಂಡ್ ಇಲ್ಲಿ ಈ ಥರದ ಹೋಟೆಲ್ಸ್ ಎಲ್ಲ ಸಿಗುತ್ತೆ ನಿಮಗೆ ಡೌನ್ ಟೌನಲ್ಲಿ. ಎಲ್ರಿಗೂ ಪಿಕಪ್ ಮಾಡಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಕೀ ವೆಸ್ಟ್ ಕಡೆಗೆ. ಸೊ ಅವರು ಬಸ್ಸಲ್ಲಿ ನಮಗೆ ಈ ಥರ ಒಂದು ಸೈಟ್ ಸೀಯಿಂಗ್ ಹ್ಯಾಂಡ್ಔಟ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಲ್ಲಿ ರೀಚ್ ಆದಮೇಲೆ ನಾವು ಏನೆಲ್ಲ ಮಾಡ್ಬೋದು, ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ ಅಲ್ಲಿ ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ ವಿತ್ ಮ್ಯಾಪ್. ಮಯಾಮಿ ಸೌತ್ ಬೀಚಿಂದ ಕೀ ವೆಸ್ಟ್ಗೆ ಹೋಗುವಾಗ ನಮಗೆ ಈ ಒಂದು ಬ್ಯೂಟಿಫುಲ್ ಆದ ಸೀನಿಕ್ ಡ್ರೈವ್ ಸಿಗುತ್ತೆ. ಸೊ ಈ ಒಂದು ಸೀನಿಕ್ ಡ್ರೈವ್ ತುಂಬಾನೇ ಫೇಮಸ್. ಯಾಕಂದರೆ ಇಲ್ಲಿ ಈ ಡ್ರೈವಲ್ಲಿ ಹೋಗುವಾಗ ನಮಗೆ ಈ ಥರ ತುಂಬಾನೇ ಸೀನಿಕ್ ವ್ಯೂ ಸಿಗುತ್ತೆ. ಬ್ಯೂಟಿಫುಲ್ ಆದ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಓಷನ್ ವ್ಯೂ ಆಗಿರ್ಬೋದು, ಬೀಚ್ ವ್ಯೂ ಆಗಿರ್ಬೋದು, ಆ್ಯಂಡ್ ಬ್ರಿಡ್ಜಸ್ ವ್ಯೂ ಆಗಿರ್ಬೋದು, ಆ್ಯಂಡ್ ಕೆಲವೊಂದು ಸಲ ಐಲ್ಯಾಂಡ್ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಅದಕ್ಕೆ ಈ ಒಂದು ಡ್ರೈವ್ ಸೀನಿಕ್ ಡ್ರೈವ್ ಅಂತಲೇ ಫೇಮಸ್ ಆಗಿದೆ. 3 to 4 hours ಇರೋ ಈ ಒಂದು ಲಾಂಗ್ ಟ್ರಾವೆಲ್ ಜರ್ನಿಯಲ್ಲಿ ನಮಗೆ 2 hours ಇದೆ ಈ ಒಂದು ಸೀನಿಕ್ ವ್ಯೂ ನೋಡೋಕ್ಕೆ ಸಿಗತ್ತೆ. ಸೊ ಅದಕ್ಕೆ ಈ ವ್ಯೂ ನೋಡ್ತಾ ಇದ್ರೆ ನಮಗೆ ಬೇಜಾರಾಗಲ್ಲ. ಸೊ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಇವರು ನಮ್ಮ ಟೂರ್ ಗೈಡ್. ಸೊ ಇವರು ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇದೆ ಅಂತ. ಸೊ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಇದೆ ಅನ್ನೋ ಡೀಟೇಲ್ಸ್ನ ಕೂಡ ಅವರು ಇಲ್ಲಿ TV ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈಗ ನನ್ನ ರೈಟ್ ಸೈಡಲ್ಲಿ ನೀವು ಇವಾಗ ನೋಡ್ತಾ ಇರೋದು ಬಂದ್ಬಿಟ್ಟು ಇಲ್ಲಿಯ ಫೇಮಸ್ ಬ್ರಿಡ್ಜ್. ಈ ಬ್ರಿಡ್ಜ್ ಹೆಸರು ಬಂದ್ಬಿಟ್ಟು 7 ಮೈಲ್ ಬ್ರಿಡ್ಜ್ ಅಂತ. ಸೊ ಈ ಬ್ರಿಡ್ಜ್ ಬಂದ್ಬಿಟ್ಟು 7 miles ಲಾಂಗ್ ಇದೆ. ಅಂದರೆ ಕಿಲೋಮೀಟರ್ಸ್ ಅಲ್ಲಿ ಹೇಳೋದಾದ್ರೆ ಆಲ್ಮೋಸ್ಟ್ 12 kilometers ಲಾಂಗ್ ಇದೆ ಈ ಒಂದು ಬ್ರಿಡ್ಜ್. ಸೊ ಇದು ತುಂಬಾನೇ ಉದ್ದ ಆಗಿದೆ ಬ್ರಿಡ್ಜ್. ಇಲ್ಲಿ ಈ ತರ ನಮಗೆ ಮ್ಯಾಂಗ್ರೋವ್ಸ್ ಕೂಡ ನೋಡಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ಸಣ್ಣದಾದ ಅತಿ ಚಿಕ್ಕದಾದ ಒಂದು ಐಲ್ಯಾಂಡ್ ಕೂಡ ಇದೆ ನೋಡಿ. ಸೊ ಈ ಐಲ್ಯಾಂಡ್ ಹತ್ರದಲ್ಲಿ ಆಲ್ಮೋಸ್ಟ್ 4 to 5 ಬೋಟ್ಸ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಇಲ್ಲಿ ಇದು ಕೂಡ 7 miles ಬ್ರಿಡ್ಜ್. ಸೊ ಇದು ಬಂದ್ಬಿಟ್ಟು ಓಲ್ಡ್ 7 miles ಬ್ರಿಡ್ಜ್. ಆಗ ನಾನು ತೋರಿಸಿದ್ದು ನ್ಯೂ 7 miles ಬ್ರಿಡ್ಜ್. ಸೊ ಈ ಒಂದು ಓಲ್ಡ್ 7 miles ಬ್ರಿಡ್ಜ್ ಬಂದ್ಬಿಟ್ಟು 71 years ಓಲ್ಡ್ ಆಗಿತ್ತಂತೆ. ಆ್ಯಂಡ್ ಹೊಸ ಬ್ರಿಡ್ಜ್ ಬಂದ್ಬಿಟ್ಟು 40 years ಓಲ್ಡ್. ಸೊ ಇದು 71 years ಓಲ್ಡ್ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಈಗಲೂ ಕೂಡ ಇದರಲ್ಲಿ ಜನರು ಹೋಗಿ ಎಲ್ಲ ವಾಕಿಂಗ್ ಎಲ್ಲ ಜಾಗಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿಯ ಲೋಕಲ್ಸ್ ಎಲ್ಲ. ಇಲ್ಲಿ RV ಸ್ಟೇಷನ್ ಕೂಡ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ತುಂಬಾ ಜನರು RVsಗಳನ್ನು ತಗೊಂಡು ಟ್ರಿಪ್ ಮೇಲೆಲ್ಲ ಹೋಗ್ತಾರೆ ಕ್ಯಾಂಪಿಗೆಲ್ಲ. ಸೊ ಅಲ್ಲಿ ಅವರು ತಂದಂತ RVsಗಳನ್ನ ಇಲ್ಲಿ ಸ್ಟೇಷನ್ ಅಲ್ಲಿ ಪಾರ್ಕ್ ಮಾಡಬೇಕು. ಆ್ಯಂಡ್ ಇವಾಗ ನಾವು ಆಲ್ಮೋಸ್ಟ್ ಕೀ ವೆಸ್ಟ್ ರೀಚ್ ಆಗಿದ್ದೀವಿ. ಫೈನಲಿ ನಾವು ಕೀ ವೆಸ್ಟ್ ರೀಚ್ ಆಗಿದ್ದೀವಿ ಇವಾಗ 3 hours ಆದ್ಮೇಲೆ. ಆಲ್ಮೋಸ್ಟ್ 3.5 hours ಆದಮೇಲೆ ನಾವು ಕೀ ವೆಸ್ಟ್ ರೀಚ್ ಆಗಿದ್ದೀವಿ. ಸೊ ತುಂಬಾನೇ ಟೈರಿಂಗ್ ಆಗಿತ್ತು ಜರ್ನಿ. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಅಮೆರಿಕದ ಸದರ್ನ್ ಮೋಸ್ಟ್ ಪಾಯಿಂಟ್ ಕೀ ವೆಸ್ಟ್ ರೀಚ್ ಆಗಿದ್ದೀವಿ. ಸೊ ಬನ್ನಿ ಕೀ ವೆಸ್ಟ್ ಸಿಟಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಮಗೆ ಫಸ್ಟ್ ಇಲ್ಲಿ ಬಂದ ತಕ್ಷಣ ಮ್ಯಾಕ್ಸ್ ಸೀ ಗಾರ್ಡನ್ ಅನ್ನೋ ಈ ಒಂದು ಸೀಶೆಲ್ ಇರುವಂಥ ಶಾಪ್ಸ್ಗಳು ಸಿಕ್ತು. ಸೊ ಈ ಶಾಪಲ್ಲಿ ಇದೇ ಒಂದು ಕಾರ್ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ರಸ್ಟಿಕ್ ಓಲ್ಡ್ ಕಾರ್ನ ಅವರು
ಡಸ್ಟ್ ಇಂದಾನೆ ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಎಲ್ಲ ರಸ್ಟಿಕ್ ಮೆಟೀರಿಯಲ್ ಇಂದ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ಎಲ್ಲ ಈ ಶಾಪಲ್ಲಿ ಅವರು ಸೀಶೆಲ್ಸ್ ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ. ಕೀ ವೆಸ್ಟಿನ ಇನ್ನೊಂದು ಹೆಸರು ಕಾಂಕ್ ರಿಪಬ್ಲಿಕ್ ಅಂತ. ಸೊ ಈಗ ನೀವು ನೋಡ್ತಾ ಇರುವ ಶಂಖ ಅಥವಾ ಶೆಲ್ ಏನಿದೆ ಅದಕ್ಕೆ ಕಾಂಕ್ ಅಂತ ಕರೀತಾರೆ. ಕೀ ವೆಸ್ಟ್ ಅಲ್ಲಿ ನಮಗೆ ಈ ತರ ಇಲ್ಲಿ ತುಂಬಾನೇ ಸೀಶೆಲ್ ಸೆಲ್ ಮಾಡುವಂತ ಶಾಪ್ಸ್ ಗಳೇ ಸಿಗುತ್ತೆ, ಗಿಫ್ಟ್ ಶಾಪ್ಗಳು. ಈ ಕೀ ವೆಸ್ಟ್ ಸಿಟಿಯಲ್ಲಿ ತುಂಬಾನೇ ಕೋಸ್ಟಲ್ ವೈಬ್ಸ್ ಜಾಸ್ತಿನೇ ಇದೆ, ಯಾಕಂದ್ರೆ ಇದು ಕೋಸ್ಟಲ್ ಸಿಟಿ ಕೂಡ ಹೌದು. ಅದಕ್ಕೆ ನಿಮಗೆ ಇಲ್ಲಿ ಜಾಸ್ತಿ ಸೀಶೆಲ್ ಸೆಲ್ ಮಾಡುವಂತ ಗಿಫ್ಟ್ ಶಾಪ್ಸ್ ಆಗಿರ್ಬೋದು ಆ್ಯಂಡ್ ಸೀ ಫುಡ್ ಸೆಲ್ ಮಾಡುವಂತ ರೆಸ್ಟೋರೆಂಟ್ಸ್, ಕೆಫೇಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಜರ್ನಿ ಆದ್ಮೇಲೆ ನಾವು ಫೈನಲಿ ಕೀ ವೆಸ್ಟ್ ರೀಚ್ ಆಗಿದ್ದೀವಿ. ಸೊ ಇವಾಗ ನಾನು ಇಲ್ಲಿಯ ಫೇಮಸ್ ಒಂದು ಕ್ಯೂಬನ್ ಕಾಫಿ ಶಾಪ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ಕ್ಯೂಬಾ ಕಂಟ್ರಿ ಹತ್ತಿರದಲ್ಲೇ ಇರೋದು, ಜಸ್ಟ್ 90 ಮೈಲ್ಸ್ ದೂರದಲ್ಲಿ. ಅದಕ್ಕೆ ಇಲ್ಲಿ ಈ ರೀಜನ್ ಅಲ್ಲಿ ಕ್ಯೂಬನ್ ಕಂಟ್ರಿ ತುಂಬಾನೇ ಫೇಮಸ್. ಅದಕ್ಕೆ ಇಲ್ಲಿ ಕಾಫೀಸ್ ಆಗಿರ್ಬೋದು, ಕ್ಯೂಬನ್ ಸಿಗಾರ್ಸ್ ಎಲ್ಲ ತುಂಬಾನೇ ಫೇಮಸ್. ಸೊ ಈ ಶಾಪ್ ನ ನಿಮಗೆ ತೋರಿಸ್ತೀನಿ. ಇದು ಇಲ್ಲಿಯ ಫೇಮಸ್ ಕ್ಯೂಬನ್ ಕಾಫಿ ಶಾಪ್ ಅಂತ. ಸೊ ಇದರ ಹೆಸರು ಬಂದ್ಬಿಟ್ಟು ಕ್ಯೂಬನ್ ಕಾಫಿ ಕ್ವೀನ್. ಸೊ ಇಲ್ಲಿ ನೀವು ಏನಾದರೂ ಬಂದರೆ ಇಲ್ಲಿಯ ಕಾಫಿ ಮಾತ್ರ ನೀವು ಮಿಸ್ ಮಾಡಲೇಬಾರ್ದು. ಸೊ ಇಲ್ಲಿಯ ಇವರ ಕಾಫಿ ಎಲ್ಲ ತುಂಬಾನೇ ಫೇಮಸ್. ಸೊ ನಾವು ಇಲ್ಲಿ ಇವಾಗ ಲಂಚ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ನೋಡೋದು ತುಂಬಾನೇ ಇದೆ ಇಲ್ಲಿ. ಇವರ ಕ್ಯೂಬನ್ ಕಾಫಿ ತುಂಬಾನೇ ಫೇಮಸ್. ಕಾಫಿ ಜೊತೆಗೆ ಇವರು ಇಲ್ಲಿ ಸ್ಯಾಲಡ್, ಬರ್ಗರ್, ಸ್ಯಾಂಡ್ವಿಚ್, ಸ್ಮೂದಿ, ಡೆಸರ್ಟ್ ಎಲ್ಲಾನು ಸೆಲ್ ಮಾಡ್ತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಗ್ರೀಟಿಂಗ್ಸ್ ಫ್ರಮ್ ಕೀ ವೆಸ್ಟ್ ಫ್ಲೋರಿಡಾ ಅಂತ. ಸೊ ಈ ಒಂದು ವಾಲ್ ಇಲ್ಲಿ ತುಂಬಾನೇ ಫೇಮಸ್. ಆ್ಯಂಡ್ ನೀವು ಮೂವಿಗಳಲ್ಲಿ ಕೂಡ ನೋಡಿರ್ತೀರ ಕೆಲವೊಂದು ಸಲ, ಹಾಲಿವುಡ್ ಮೂವೀಸ್ಗಳಲ್ಲೆಲ್ಲ. ಆ್ಯಂಡ್ ಇಲ್ಲಿ ಇವರ ಸೀಶೆಲ್ ಗಿಫ್ಟ್ ಶಾಪ್ ಎಲ್ಲ ಹೀಗಿದೆ. ಸೊ ಇದು ನೋಡೋಕ್ಕೆ ಊರಲ್ಲೆಲ್ಲ ಹೋದಾಗ ಹೇಗಿರುತ್ತೆ ಸಣ್ಣ ಸಣ್ಣ ಊರುಗಳಲ್ಲಿ, ಆ ಥರನೇ ಇದೆ ಇಲ್ಲಿ ಇವರ ಶಾಪ್ ಕೂಡ. ನೋಡೋಕ್ಕೆ ಒಂಥರ ಖುಷಿನೇ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿ ಕೀ ವೆಸ್ಟಲ್ಲಿ ಇರುವಂಥ ಫೇಮಸ್ ಡಾಕಿಗೆ ಹೋಗ್ತಾ ಇದ್ದೀವಿ. ಸೊ ಈ ಡಾಕ್ ಬಂದ್ಬಿಟ್ಟು ತುಂಬಾನೇ ದೊಡ್ಡದಾಗಿದೆ. ಸೊ ಬನ್ನಿ ಡಾಕಿಗೆ ಹೋಗೋಣ. ಈಗ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದು. ಸೊ ಡಾಕ್ ಮೇಲೇನೆ ಇಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಆ್ಯಂಡ್ ಇಲ್ಲಿ ಫೇರೀಸ್ಗಳಿದೆ, ಬೋಟ್ಸ್ಗಳಿದೆ. ಸೊ ಇದ್ರ ಮೇಲೆ ಎಲ್ಲ ರೈಡ್ ಹೋಗ್ಬೋದು ನಾವು. ಬಟ್ ಆದರೆ ಇವಾಗ ಸ್ವಲ್ಪ ಕ್ಲೌಡಿ ಆಗಿದೆ ಅಲ್ವಾ, ಅದಕ್ಕೆ ತುಂಬ ಎಲ್ಲ ಕ್ಲೋಸ್ ಆಗಿದೆ ಇವಾಗ ಇಲ್ಲಿ. ಬೋಟಿಂಗ್ ಎಲ್ಲ ಕ್ಲೋಸ್ ಆದರೂ ಕೂಡ ಇಲ್ಲಿ ತುಂಬ ಜನರು ಬಂದು ಫಿಶಿಂಗ್ ಎಲ್ಲ ಮಾಡ್ತಾರೆ. ಸೊ ಈಗ ಜಸ್ಟ್ ಇಲ್ಲಿ ಇವರು ಫಿಶಿಂಗ್ ಮಾಡಿ ಬಂದಿದ್ದಾರೆ ನೋಡಿ. ಸೊ ಅವರಿಗೆ ಫ್ರೆಶ್ ಆದ ಫಿಶ್ ಸಿಕ್ಕಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಅವರು ಇವಾಗ ತೋರಿಸ್ತಾ ಇದ್ದಾರೆ ನೋಡಿ. ಈಗ ಜಸ್ಟ್ ಕ್ಯಾಚ್ ಮಾಡಿದಂಥ ಫಿಶ್ ಇದು. ಇಲ್ಲಿ ಫಿಶಿಂಗ್ ಮಾಡೋರೇ ತುಂಬ ಜನರು ಇದ್ದಾರೆ. ಸೊ ನೀವು ನೋಡ್ಬೋದು ಎಲ್ಲರೂ ನಿಂತ್ಕೊಂಡಿದ್ದಾರೆ. ಬಟ್ ಇವಾಗ ಕ್ಲೌಡಿ ಆಗಿರೋದ್ರಿಂದ ಸ್ವಲ್ಪ ಜನರು ಕಮ್ಮಿ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಹೇಗಿದೆ ಅಂತ ಡಾಕ್. ಸೊ ಇಲ್ಲಿ ಒಂದು ಫಿಶ್ ಮ್ಯೂಸಿಯಂ ಕೂಡ ಇದೆ. ಈ ಡಾಕ್ ಯಾರ್ಡ್ ತುಂಬಾನೇ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಡಾಕ್ ಯಾರ್ಡ್ ಅಲ್ಲಿ ನೋಡಿ ತುಂಬಾ ಬೋಟ್ಸ್, ಫೇರೀಸ್ಗಳನ್ನ ಎಲ್ಲ ಇಲ್ಲಿ ಪಾರ್ಕ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಕಡೆ ಬಂದ್ರೆ ಇನ್ನೂ ಜಾಸ್ತಿ ಬೋಟ್ಸ್ಗಳು ನೋಡೋಕ್ಕೆ ಸಿಗತ್ತೆ ನೋಡಿ. ಇಲ್ಲಿ ಇರುವಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಈ ಲೆಫ್ಟ್ ಸೈಡಲ್ಲಿ ತುಂಬಾನೇ ದೊಡ್ಡದಾಗಿದೆ. ಸೊ ವಾಟರ್ ಫ್ರಂಟ್ ರೆಸ್ಟೋರೆಂಟ್ ಅಂತಾನು ಕರೀತಾರೆ ಅದಕ್ಕೆ. ಆ್ಯಂಡ್ ಇಲ್ಲಿ ಈಗ ನೀವು ನೋಡ್ತಾ ಇರೋದು ಟರ್ಟಲ್ ಮ್ಯೂಸಿಯಂ. ಸೊ ಈ ಟರ್ಟಲ್ ಮ್ಯೂಸಿಯಂ ಕೂಡ ಇವತ್ತು ಕ್ಲೋಸ್ ಆಗಿದೆ. ಆ್ಯಂಡ್ ಇದು ನೋಡಿ, ಇದು ಒಂದು ಇಮಿಟೇಷನ್ ಫಿಶ್ ಹೇಗೆ ಅವರು ಡಿಸ್ಪ್ಲೇ ಹಾಕಿ ಇಟ್ಟಿದ್ದಾರೆ ನೋಡಿ. ಇವಾಗ ಇಲ್ಲಿ ವೆದರ್ ತುಂಬಾನೇ ಚೆನ್ನಾಗಿದೆ. ಸೊ ಕ್ಲೌಡಿ ಆಗಿದೆ ಆ್ಯಂಡ್ ಜೋರಾಗಿ ಮಳೆ ಬರುವ ಚಾನ್ಸಸ್ ಇದೆ. 100% ಮಳೆ ಬರತ್ತನ್ಸತ್ತೆ. ಇವಾಗ ನಾನು ನಿಮಗೆ ಕೀ ವೆಸ್ಟಲ್ಲಿ ಇರುವಂಥ ಮನೆಗಳು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಇರುವಂಥ ಇವರ ಮನೆಗಳು. ಈ ಫ್ಲೋರಿಡಾ ಸ್ಟೇಟಲ್ಲಿ ನಿಮಗೆ ಜಾಸ್ತಿ ಈ ಥರ ಪಾಮ್ ಟ್ರೀಸೇ ನೋಡೋಕ್ಕೆ ಸಿಗುತ್ತೆ. ಸೊ ಅದಕ್ಕೆ ಮಯಾಮಿಯಲ್ಲಿ ಆಗಿರ್ಬೋದು, ಈ ಕೀ ವೆಸ್ಟ್ ಸಿಟಿಯಲ್ಲಿ ಕೂಡ ನಿಮಗೆ ಜಾಸ್ತಿ ಪಾಮ್ ಟ್ರೀಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದು ಒಂದು ಟ್ರಾಪಿಕಲ್ ವೈಬ್ಸ್ ಕೂಡ ಇಲ್ಲಿ ಜಾಸ್ತಿ ಸಿಗುತ್ತೆ, ಕೋಸ್ಟ್ ಅಲ್ವಾ ಅದಕ್ಕೆ. ಆ್ಯಂಡ್ ಇಲ್ಲಿ ನೀವು ಇವಾಗ ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಬೈಕ್ ರೆಂಟ್ ಸರ್ವಿಸ್ ಸ್ಟೇಷನ್. ಸೊ ಇಲ್ಲಿ ನಮಗೆ
ರೆಂಟಿಗೆ ಬೈಕ್ ಸಿಗುತ್ತೆ. ಸೊ ಈ ಬೈಕ್ನ ತಗೊಂಡು ನಾವು ಇಲ್ಲಿ ಓಡಾಡ್ಬೋದು. ಈಗ ನಾನು ಬಂದಿರೋದು ಬರ್ತ್ ಪ್ಲೇಸ್ ಆಫ್ ಅಮೆರಿಕನ್ ಏರ್ವೇಸ್. ಸೊ ಪ್ಯಾನ್ ಅಮೆರಿಕನ್ ವರ್ಲ್ಡ್ ಏರ್ವೇಸ್ ಅವರ ಬಂದ್ಬಿಟ್ಟು ಫಸ್ಟ್ ಫ್ಲೈಟ್ ಇತ್ತಲ್ವಾ, ಆ ಫಸ್ಟ್ ಫ್ಲೈಟ್ ಆಫೀಸ್ ಇಲ್ಲೇ ಆಗಿತ್ತು. ಸೊ ಇದಕ್ಕೆ ಬಂದ್ಬಿಟ್ಟು ಪ್ಯಾನ್ ಅಮೆರಿಕನ್ ಬರ್ತ್ ಪ್ಲೇಸ್ ಅಂತ ಕರೀತಾರೆ. ಸೊ ಇದು ಅವರ ಆಫೀಸ್ ಆಗಿತ್ತು, ಪ್ಯಾನ್ ಅಮೆರಿಕಾ ಅವರಿದ್ದು. ಬಟ್ ಇವಾಗ ಇದನ್ನ ಇಲ್ಲಿ ಇವರು ಒಂದು ಬುಟೀಕ್ ಆ್ಯಂಡ್ ಕೆಫೆ ಥರ ಕನ್ವರ್ಟ್ ಮಾಡಿದ್ದಾರೆ. ಸೊ ನೀವು ಈ ಕಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬುಟೀಕ್ ಥರ ಮಾಡಿದ್ದಾರೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಜೋರಾಗಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ. ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ ಒನ್ ಆಫ್ ದ ಗಿಫ್ಟ್ ಶಾಪ್. ಇಂಡಿಯಾದಲ್ಲಿ ಡಿಸ್ಟೆನ್ಸ್ನ ನಾವು ಕಿಲೋಮೀಟರ್ಸಲ್ಲಿ ಮೆಜರ್ ಮಾಡ್ತೀವಿ, ಆದರೆ ಇಲ್ಲಿ ಮೈಲ್ಸಲ್ಲಿ ಮೆಜರ್ ಮಾಡ್ತಾರೆ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಮೈಲ್ 0 ಕೀ ವೆಸ್ಟ್ ಅಂತ. ಸೊ ಇಲ್ಲಿ ಕಿಲೋಮೀಟರ್ ಮೈಲ್ ಬಂದ್ಬಿಟ್ಟು 0. ಸೊ ಇಲ್ಲಿಂದ US ಹೈವೇ ಸ್ಟಾರ್ಟ್ ಆಗುತ್ತೆ ಈ ಒಂದು ಪಾಯಿಂಟಿಂದ. ಅದಕ್ಕೆ ನೀವು ಅಲ್ಲಿ ನೋಡ್ಬೋದು ಬಿಗಿನ್ 1 ಅಂತ ಬರೆದಿದ್ದಾರೆ. ಸೊ ಇದು 0 ಮೈಲ್, ಇಲ್ಲಿ ಏನು ಮೈಲ್ ಇಲ್ಲ, ಆದರೆ 1 ಬಿಗಿನ್ ಆಗೋದು ಇಲ್ಲಿಂದಾನೆ. ಸೊ ಅದಕ್ಕೆ ಇಲ್ಲಿ ತುಂಬ ಜನರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳಕ್ಕೆ ಬರ್ತಾರೆ. ಇದು ಇಲ್ಲಿಯ ಫೇಮಸ್ ಆರ್ಟ್ ಶಾಪ್, 0 ಮೈಲ್ ಆರ್ಟ್ ಶಾಪ್ ಅಂತ. ಜೋರಾಗಿ ಮಳೆ ಬರ್ತಾ ಇದೆ ಇವಾಗ. ನನ್ನ ಸಮ್ಮರ್ ಬೀಚ್ ಹ್ಯಾಟ್ ಈಗ ರೇನಿ ಸೀಸನ್ ಹ್ಯಾಟ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಈಗ ನಾನು ರೇನ್ ಕೋಟ್ ಕೂಡ ಇಲ್ಲಿ ಒಂದು ಶಾಪಲ್ಲಿ ಬೈ ಮಾಡಿದ್ದೀನಿ. ಯಾಕಂದರೆ ನಾವು ಬರುವಾಗ ಇಲ್ಲಿ ಫುಲ್ ಸನ್ನಿ ಅಂತ ತೋರಿಸ್ತಾ ಇತ್ತು ವೆದರ್, ಸನ್ಲೈಟ್ ಇರುತ್ತೆ, ಸನ್ನಿ ಆಗಿರತ್ತಂತ. ರೇನು ಪ್ರೆಡಿಕ್ಷನ್ ಇರಲಿಲ್ಲ, ಬಟ್ ಸಡನ್ಲಿ ಈಗ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಸದರ್ನ್ ಮೋಸ್ಟ್ ಪಾಯಿಂಟ್ನ ಸಿಂಬಲ್. ಜೋರಾಗಿ ಮಳೆ ಬರ್ತಾ ಇದೆ, ಸೊ ಅದಕ್ಕೆ ನಾವು ಈಗ ಅಂಬ್ರೆಲಾ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಬಾಟಲ್ ಅಂಬ್ರೆಲಾ ಈ ಥರ ಬಾಟಲ್ ಥರ ಶೇಪಲ್ಲಿ ಈ ಒಂದು ಅಂಬ್ರೆಲಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಈಸಿ ಟು ಯೂಸ್ ಆ್ಯಂಡ್ ಕ್ಯಾರಿ. ಕೀ ವೆಸ್ಟಲ್ಲಿ ಕೆಫೇಸ್ ಆ್ಯಂಡ್ ರೆಸ್ಟೋರೆಂಟ್ಗಳು ಹೀಗಿರುತ್ತೆ. ಸೊ ಇಲ್ಲಿ ಬೀಚ್ ಥರನೇ ವೈಬ್ಸ್ ಇರುತ್ತೆ, ಇಲ್ಲೆಲ್ಲ ಟ್ರಾಪಿಕಲ್ ವೈಬ್ಸ್. ಸೊ ಇಲ್ಲಿ ನಾನು ಅಮೆರಿಕದಲ್ಲಿ ಫಸ್ಟ್ ಟೈಮ್ ಕೊಕೊನಟ್ ಟ್ರೀನ ನೋಡಿದ್ದೀನಿ. ಸೊ ಇಲ್ಲಿ ಟೆಂಡರ್ ಕೊಕೊನಟ್ ಆಗಿದೆ ಅನಿಸುತ್ತೆ, ಅಂದರೆ ಸಣ್ಣ ಸಣ್ಣ ಕೊಕೊನಟ್ಸ್ಗಳಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಒನ್ ಆಫ್ ದ ಫೇಮಸ್ ರೈಟರ್ ಆ್ಯಂಡ್ ಆಥರ್ ಅವರ ಮನೆ ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇವಾಗ ನಾವು ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು, ಯಾಕಂದರೆ ಅಲ್ಲಿ ಕೀ ವೆಸ್ಟ್ ಲೈಟ್ ಹೌಸ್ ಇದೆ. ಸೊ ಬನ್ನಿ ಕೀ ವೆಸ್ಟ್ ಲೈಟ್ ಹೌಸ್ಗೆ ಹೋಗೋಣ. ಇಲ್ಲಿ ಲೈಟ್ ಹೌಸ್ ಜೊತೆಗೆ ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಮ್ಯೂಸಿಯಂ ಎಂಟ್ರೆನ್ಸ್. ಸೊ ಆ್ಯಂಡ್ ಲೈಟ್ ಹೌಸ್ಗೂ ಕೂಡ ಇದೆ ಎಂಟ್ರೆನ್ಸ್. ನಾವು ಲೈಟ್ ಹೌಸ್ ಒಳಗಡೆ ಹೋಗಿಲ್ಲ, ಯಾಕಂದರೆ ನಾವು ಇನ್ನೂ ತುಂಬಾ ಪ್ಲೇಸಸ್ ಕವರ್ ಮಾಡೋದಿದೆ. ಆ್ಯಂಡ್ ಕರೆಕ್ಟ್ 5 o'clockಗೆ ನಾವು ಇಲ್ಲಿಂದ ಬಿಡಬೇಕು. ಸೊ ಅದಕ್ಕೆ ನಾನು ಲೈಟ್ ಹೌಸ್ ನಿಮಗೆ ಹೊರಗಡೆಯಿಂದಾನೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾವು ಸದರ್ನ್ ಮೋಸ್ಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೀ ವೆಸ್ಟ್ ಸಿಟಿಯಲ್ಲಿ ನಿಮಗೆ ತುಂಬ ಈ ಥರ ಸೈಡ್ ವಾಕ್ ಪೊಯೆಟ್ರಿ ಸಿಗುತ್ತೆ. ಸೊ ಇಲ್ಲಿ ಜೆನಿಫರ್ ಗ್ರಫಿಡಾ ಅನ್ನೋ ಪೊಯೆಟ್ ಒಬ್ಬರು ಇಲ್ಲಿ 90 ಮೈಲ್ಸ್ ಅಂತ ಒಂದು ಪೋಯಮ್ನ ಬರೆದಿದ್ದಾರೆ. ಸೊ ಕ್ಯೂಬಾ ಕಂಟ್ರಿ ಇರೋದು ಜಸ್ಟ್ 90 ಮೈಲ್ಸ್ ಅವೇ ಅಲ್ಲಿ ಅಲ್ವಾ, ಅದಕ್ಕೆ ಅವರಿಗೆ ಓಡ್ ಆಗಿ ಒಂದು ಪೋಯಮ್ನ ಬರೆದಿದ್ದಾರೆ. ಆ್ಯಂಡ್ ಈಗ ನೀವು ಇಲ್ಲಿ ನೋಡ್ತಾ ಇರೋದು ಸದರ್ನ್ ಮೋಸ್ಟ್ ಪಾಯಿಂಟ್. ಇದನ್ನು ಕಾಂಕ್ರೀಟಿಂದ ಬಿಲ್ಡ್ ಮಾಡಿದ್ದಾರೆ. ಇದು ಸದರ್ನ್ ಮೋಸ್ಟ್ ಪಾಯಿಂಟ್. ಸೊ ಇಲ್ಲಿಂದ 90 ಮೈಲ್ಸ್ ಕ್ಯೂಬಾ ಕಂಟ್ರಿ ಇದೆ. ಇಷ್ಟು ಜೋರು ಮಳೆ ಇದ್ರೂ ಕೂಡ ನಾವು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡಲೇಬೇಕು, ಯಾಕಂದರೆ ಆಲ್ಮೋಸ್ಟ್ 165 ಮೈಲ್ಸ್ ಟ್ರಾವೆಲ್ ಮಾಡಿ ನಾವು ಇದೆಲ್ಲ ನೋಡಬೇಕಂತ ಇವತ್ತು ಬಂದಿದ್ದೀವಿ. ಆ್ಯಂಡ್ ನಾಳೆ ಎಲ್ಲ ಬೇರೆ ಪ್ಲ್ಯಾನ್ಸ್ ಇರುತ್ತೆ, ಅದಕ್ಕೆ ಮಳೆ ಇದ್ರೂ ಕೂಡ ನಾವು ಇವತ್ತು ಈ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಸೊ ನಾವು ಮಾತ್ರ ಅಲ್ಲ, ನೀವು ಇಲ್ಲಿ ಎಲ್ರಿಗೂ ನೋಡ್ಬೋದು, ಮಳೆ ಇದ್ರೂ ಕೂಡ ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದಾರೆ. ಯಾಕಂದರೆ ತುಂಬ ಜನರು ಬೇರೆ ಬೇರೆ ನಮ್ಮ ಥರನೇ ಬೇರೆ ಬೇರೆ ದೂರದಿಂದ ಎಲ್ಲ ಬಂದಿರ್ತಾರಲ್ವ, ಅದಕ್ಕೆ ಎಷ್ಟೇ ಜೋರಾಗಿ ಮಳೆ ಬಂದರೂ ಕೂಡ ಜನರು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದನ್ನ ಸ್ಟಾಪ್ ಮಾಡಿಲ್ಲ. ಸೊ ನೀವು ಕೂಡ ನೋಡ್ಬೋದು, ತುಂಬ ಜನರು ಇಲ್ಲಿ ಬರ್ತಾನೆ ಇದ್ದಾರೆ. ಇವಾಗ ಇಲ್ಲಿ ಲೈನ್ ಇನ್ಕ್ರೀಸ್ ಆಗ್ತಾನೆ ಇದೆ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಈ ಒಂದು ಜಾಗದಿಂದ ಈ ಸದರ್ನ್ ಮೋಸ್ಟ್ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ನಮಗೆ ಕ್ಯೂಬಾ ಕಂಟ್ರಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನನಗೆ ನಿಜನೋ ಏನಂತ ಗೊತ್ತಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ದ ಸದರ್ನ್ ಮೋಸ್ಟ್ ಹೌಸ್. ಸೊ ಇವರ ಮನೆ ಅಡ್ರೆಸ್ ನೋಡಿ, ದ ಸದರ್ನ್ ಮೋಸ್ಟ್ ಹೌಸ್ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಮಯಾಮಿ ಹೋಗಬೇಕಾದ್ರೆ 165 ಮೈಲ್ಸ್ ಇದೆ, ಆ್ಯಂಡ್ ಕ್ಯೂಬಾ ಹೋಗಬೇಕಾದ್ರೆ ಜಸ್ಟ್ 60 ಮೈಲ್ಸ್ ಇದೆ. ಸೊ ಇಲ್ಲಿಂದ ನಮಗೆ ಕ್ಯೂಬಾ ಕಂಟ್ರಿನೇ ತುಂಬ ಹತ್ತಿರ. ಸೊ ಕ್ಯೂಬಾ ಕಂಟ್ರಿಗೆ ಹೋಗೋದು ಒಳ್ಳೇದನ್ಸುತ್ತೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಮಯಾಮಿ ಅಗೇನ್ 165 ಮೈಲ್ಸ್ ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಇಲ್ಲಿಯ ಒಂದು ರೆಸ್ಟೋರೆಂಟ್ ಆ್ಯಂಡ್ ಗಿಫ್ಟ್ ಶಾಪ್.
ಈಗ ನಾವು ಸದರ್ನ್ ಮೋಸ್ಟ್ ಪಾಯಿಂಟಲ್ಲಿ ಇರುವಂಥ ಒಂದು ಬೀಚಿಗೆ ಬಂದಿದ್ದೀವಿ, ಅಲ್ಲೇ ಪಕ್ಕದಲ್ಲೇ ಇದೆ ಇದು. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಬೀಚ್ ಮೇಲೇ ಒಂದು ದೊಡ್ಡದಾದ ರೆಸ್ಟೋರೆಂಟ್ ಕೂಡ ಇದೆ. ಇದು ಇಲ್ಲಿಯ ಫೇಮಸ್ ಬಟರ್ಫ್ಲೈ ಮ್ಯೂಸಿಯಂ. ಸೊ ಕೀ ವೆಸ್ಟ್ ಬಟರ್ಫ್ಲೈ ಮ್ಯೂಸಿಯಂ ಹೀಗಿದೆ ನೋಡಿ, ಮಕ್ಕಳಿಗೆಲ್ಲ ಇಲ್ಲಿ ತುಂಬಾನೇ ಕರ್ಕೊಂಡು ಬರ್ತಾರೆ. ಈಗ ನೀವು ನೋಡ್ತಾ ಇರೋದು ಡ್ಯುವೆಲ್ ಸ್ಟ್ರೀಟ್ ಅಂತ. ಸೊ ಈ ಡ್ಯುವೆಲ್ ಸ್ಟ್ರೀಟ್ ಬಂದ್ಬಿಟ್ಟು ಹೀಗೆ ಇರುತ್ತೆ, ದೊಡ್ಡದಾಗಿದೆ. ಆ್ಯಂಡ್ ಈ ಒಂದು ಸ್ಟ್ರೀಟಲ್ಲಿ ನಿಮಗೆ ಕಾಫಿ ಶಾಪ್ ಆ್ಯಂಡ್ ಕೆಫೆಸ್, ರೆಸ್ಟೋರೆಂಟ್, ಬಾರ್ ಆ್ಯಂಡ್ ಗಿಫ್ಟ್ ಶಾಪ್ ಎಲ್ಲ ಹೀಗೆ ಸಿಗತ್ತೆ. ಇವಾಗ ನಾವು ಇಲ್ಲಿಯ ಪೋರ್ಟರ್ ಅನ್ನೋ ವಿಲೇಜಿಗೆ ಬಂದಿದ್ದೀವಿ. ಸೊ ಪೋರ್ಟರ್ ವಿಲೇಜ್ ಹೀಗಿದೆ ನೋಡಿ, ಇಲ್ಲಿ ಕೂಡ ನಿಮಗೆ ಸುವಿನೀರ್ಸ್ ಎಲ್ಲ ಸಿಗುತ್ತೆ. ಅಂದರೆ ಗಿಫ್ಟಿಂಗ್ ಏನಾದರೂ ಗಿಫ್ಟ್ ಕೊಡಬೇಕಾದ್ರೆ ಯಾರಿಗಾದರೂ ಇಲ್ಲಿ ಬಂದು ಈ ಥರ ಇಲ್ಲಿ ಶಾಪಲ್ಲಿ ನಿಮಗೆ ಏನು ಬೇಕು ಅದೆಲ್ಲ ಸಿಗತ್ತೆ. ಇಲ್ಲಿ ಒಳಗೆ ಹೋದರೆ ತುಂಬಾನೇ ಮತ್ತು ನಮಗೆ ಶಾಪ್ಸ್ ಸಿಗತ್ತೆ. ಬಟ್ ನಮಗೆ ಟೈಮ್ ಇಲ್ಲ, ಅದಕ್ಕೆ ನಾವು ಜಸ್ಟ್ ಒಂದು ಶಾಪ್ ನೋಡಿನೇ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಥರ ಟ್ರಾಪಿಕಲ್ ವೈಬ್ಸ್ ಇರುವಂಥ ತುಂಬಾ ರೆಸ್ಟೋರೆಂಟ್ಸ್ ಆ್ಯಂಡ್ ಕೆಫೆಗಳಿರುತ್ತೆ. ಸೊ ಇಲ್ಲಿ ಕೀ ವೆಸ್ಟಲ್ಲಿ ತುಂಬಾ ಆಥರ್ಸ್ ಆ್ಯಂಡ್ ರೈಟರ್ಸ್ ಎಲ್ಲ ಅವರ ಮನೆಗಳನ್ನು ಮಾಡಿ ಇರ್ತಿದ್ರಂತೆ. ಯಾಕಂದರೆ ಇಲ್ಲಿಯ ನೇಚರ್ನ ನೋಡಿ ಅವರಿಗೆ ತುಂಬ ಇಷ್ಟ ಆಗ್ತಿತ್ತು. ತುಂಬ ಫೇಮಸ್ ರೈಟರ್ಸ್ ಆ್ಯಂಡ್ ಆಥರ್ಸ್ ಆಗಿನ ಕಾಲದವರು ಈ ಒಂದು ಸ್ನೂಪಿ ಜೋಸ್ ಬಾರಿಗೆ ಬರ್ತಾ ಇದ್ರಂತೆ. ಸೊ ಅದಕ್ಕೆ ಇವಾಗಲೂ ಕೂಡ ಈ ಒಂದು ಬಾರ್ ತುಂಬಾ ಫೇಮಸ್ ಇಲ್ಲಿ ಆ್ಯಂಡ್ ಯಾವಾಗಲೂ ಕ್ರೌಡೆಡ್ ಆಗಿರುತ್ತೆ. ಅಮೇರಿಕಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಹುಂಜಾನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಕೀ ವೆಸ್ಟ್ ಸದರ್ನ್ ಪಾಯಿಂಟ್ ಹತ್ರ ಈ ಥರ ಹುಂಜ ಎಲ್ಲ ಓಡಾಡ್ತಾ ಇರ್ತಾರೆ ರೋಡ್ ಮೇಲೆಲ್ಲ. ಸೊ ಕ್ಯೂಬಾ ಕಂಟ್ರಿಯಲ್ಲಿ ಇದೆಲ್ಲ ಕಾಮನ್. ಸೊ ಕ್ಯೂಬಾ ಪಕ್ಕದಲ್ಲೇ ಇದೆ ಅಲ್ವಾ, ಸೊ ಅದಕ್ಕೆ ಇಲ್ಲೂ ಕೂಡ ಹೀಗೆ ಅವರು ಓಡಾಡ್ತಾ ಇರ್ತಾರೆ. ಇದು ಇಲ್ಲಿಯ US ಕೋಸ್ಟ್ ಗಾರ್ಡ್ ಬಿಲ್ಡಿಂಗ್. ಇವಾಗ ನಾವು ಇಲ್ಲಿ ಕೀ ವೆಸ್ಟ್ ಅಲ್ಲಿ ಇರುವಂಥ ಎಕ್ವೇರಿಯಂ ಹತ್ರ ಬಂದಿದ್ದೀವಿ. ಸೊ ಎಕ್ವೇರಿಯಂ ಹತ್ರದಲ್ಲೇ ಪಕ್ಕದಲ್ಲೇ ಈ ಒಂದು ದೊಡ್ಡದಾದ ರೆಸ್ಟೋರೆಂಟ್ ಕೂಡ ಇದೆ. ಸೊ ಇದು ತುಂಬಾನೇ ದೊಡ್ಡದಾದ ರೆಸ್ಟೋರೆಂಟ್ ಇಲ್ಲಿ. ಸೊ ಇಲ್ಲಿ ಹೊರಗಡೆ ವ್ಯೂ ಎಷ್ಟು ತುಂಬಾನೇ ಚೆನ್ನಾಗಿದೆ. ಸೊ ಅದನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನನ್ನ ರೈಟ್ ಸೈಡಲ್ಲಿ ಕೀ ವೆಸ್ಟ್ ಎಕ್ವೇರಿಯಂ ಇದೆ. ಈಗ ನಾವು ಕೀ ವೆಸ್ಟ್ನ ಫೇಮಸ್ ಮಾರ್ಕೆಟ್ ಮೆಲೋರಿ ಸ್ಕ್ವೇರ್ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಮೆಲೋರಿ ಸ್ಕ್ವೇರ್ ಮಾರ್ಕೆಟ್ ಇಲ್ಲಿ ಸ್ಪಾಂಜಿಗೆ ಫೇಮಸ್. ಇಲ್ಲಿ ಕೀ ವೆಸ್ಟಲ್ಲಿ ಸ್ಪಂಜ್ ಬಿಸ್ನೆಸ್ ತುಂಬಾನೇ ಫೇಮಸ್. ಅದಕ್ಕೆ ಈ ಒಂದು ಮೆಲೋರಿ ಸ್ಕ್ವೇರ್ ಮಾರ್ಕೆಟಿಗೆ ಸ್ಪಂಜ್ ಮಾರ್ಕೆಟ್ ಅಂತಾನು ಕರೀತಾರೆ. ಹಿಂದಿನ ಕಾಲದಲ್ಲಿ ಬೀಚ್ ಮೇಲೆ ವೇವ್ಸ್ ಬಂದಾಗ ಅದರ ಜೊತೆಗೆ ಸ್ಪಂಜ್ ತುಂಬಾನೇ ಬಂದು ಬೀಳ್ತಾ ಇತ್ತಂತೆ. ಸೊ ಆವಾಗಿಂದ ಇಲ್ಲಿ ಸ್ಪಂಜ್ ಇಂಡಸ್ಟ್ರಿ ತುಂಬಾನೇ ದೊಡ್ಡದಾಗಿದೆ ಆ್ಯಂಡ್ ಬಿಸ್ನೆಸ್ ತುಂಬಾನೇ ಇದೆ ಸ್ಪಂಜ್ ಇದು. ಅದಕ್ಕೆ ಈ ಒಂದು ಮೆಲೋರಿ ಸ್ಕ್ವೇರ್ ಮಾರ್ಕೆಟಿಗೆ ಸ್ಪಂಜ್ ಮಾರ್ಕೆಟ್ ಅಂತಾನು ಕರೀತಾರೆ. ಈ ಮ್ಯಾಲೋರಿ ಸ್ಕ್ವೇರ್ ಮಾರ್ಕೆಟಲ್ಲಿ ನಿಮಗೆ ಈ ಥರ ಶಾಪ್ಸ್ ಎಲ್ಲ ತುಂಬಾ ಸಿಗುತ್ತೆ. ಸೊ ನಿಮಗೆ ಶಾಪಿಂಗ್ ಮಾಡಬೇಕಾದ್ರೆ ಇದು ಬಂದುಬಿಟ್ಟು ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಟೈಪ್ಸ್ ಆಫ್ ಪ್ರಾಡಕ್ಟ್ ಸಿಗುತ್ತೆ ಒಂದೇ ಪ್ಲೇಸಲ್ಲಿ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಆ್ಯಂಡ್ ಸುವಿನೀರ್ಸ್ ಲೈಕ್ ಸಣ್ಣ ಗಿಫ್ಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲನೂ ಇಲ್ಲಿ ಒಂದೇ ಕಡೆ ಸಿಗುತ್ತೆ. ಇದು ಇಲ್ಲಿಯ ಮ್ಯೂಸಿಯಂ. ಇದರ ಹೆಸರು ಬಂದ್ಬಿಟ್ಟು ಶಿಪ್ರೆಕ್ ಮ್ಯೂಸಿಯಂ ಅಂತ. ಸೊ ಇದರಲ್ಲಿ ಬೋಟ್ಸ್ಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬಹುದು. ಆ್ಯಂಡ್ ಇಲ್ಲಿ ಒಂದು ನೋಡಿ ಹಳೆಯದು ಓಲ್ಡ್ ಆದ ಒಂದು ಯಾಚ್ನ ಇಟ್ಟಿದ್ದಾರೆ. ಸೊ ಇದು ಬೋಟ್ ಥರ ಆಗಿದೆ ಈಗ ನೋಡೋಕ್ಕೆ. ಇಲ್ಲಿ ಒಳಗಡೆ ಫುಲ್ ಶೆಲ್ಸ್ಗಳನ್ನು ಸೆಲ್ ಮಾಡ್ತಾರೆ, ಸೀ ಶೆಲ್ಸ್ಗಳನ್ನು. ಸೊ ಇದು ಶೆಲ್ ವೇರ್ ಹೌಸ್ ಅಂತ ಶಾಪ್ ಹೆಸರು. ಕ್ಯೂಬನ್ ಕಂಟ್ರಿಯಲ್ಲಿ ಹೆನ್ ಆ್ಯಂಡ್ ಈ ಥರ ಕಾಕ್ಸ್ ಎಲ್ಲ ತುಂಬಾ ಇರುತ್ತೆ ಮನೆಗಳಲ್ಲಿ. ಸೊ ಇಲ್ಲಿ ಕೀ ವೆಸ್ಟ್ ಕೂಡ ಆಲ್ಮೋಸ್ಟ್ ಹತ್ರದಲ್ಲಿ ಇರೋದ್ರಿಂದ ಈ ಥರ ಹೆನ್ ಆರ್ ಕಾಕ್ಸ್ಗಳನ್ನು ಕೂಡ ಇಲ್ಲಿ ಇಂಟೀರಿಯರ್ ಡಿಸೈನಿಗೆ ಅಂತ ಯೂಸ್ ಮಾಡ್ತಾರೆ, ಹೋಮ್ ಡೆಕೋರಿಗೆಲ್ಲ. ಅದಕ್ಕೆ ಅವರು ಇಟ್ಟಿದ್ದಾರೆ ಇಲ್ಲಿ ಶಾಪ್ಸ್ಗಳಲ್ಲಿ. ಆ್ಯಂಡ್ ಇವಾಗ ನಾವು ಫೈನಲಿ ನಮ್ಮ ಕೀ ವೆಸ್ಟ್ ಟ್ರಿಪ್ನ ಮುಗಿಸಿ ವಾಪಸ್ ನಮ್ಮ ಮಯಾಮಿಗೆ ಬಂದಿದ್ದೀವಿ. ಮತ್ತೆ ಆಲ್ಮೋಸ್ಟ್ 4 hours ಟ್ರಾವೆಲ್ ಮಾಡಿ ವಾಪಸ್ ನಮ್ಮ ಹೋಟೆಲ್ಗೆ ಬಂದಿದ್ದೀವಿ. ಸೊ ನಮ್ಮ ಹೋಟೆಲಲ್ಲಿ ಇರುವಂಥ ಈ ಒಂದು ರೆಸ್ಟೋರೆಂಟ್ ಫಿಶ್ ಕಾಲ್ಡ್ ಎವ್ಲಾನ್ ಅಂತ. ಸೊ ಅಲ್ಲಿಗೆ ನಾವು ಡಿನ್ನರಿಗೆ ಅಂತ ಬಂದಿದ್ದೀವಿ ಇವಾಗ. ಈ ರೆಸ್ಟೋರೆಂಟ್ ಬಂದ್ಬಿಟ್ಟು ಮಯಾಮಿಯ ಓಲ್ಡೆಸ್ಟ್ ಇಟಾಲಿಯನ್ ರೆಸ್ಟೋರೆಂಟ್. ಸೊ ಇಟಾಲಿಯನ್ ರೆಸ್ಟೋರೆಂಟ್ಗಳಲ್ಲಿ ಫಸ್ಟಿಗೆ ಅವರು ಈ ಥರ ಬ್ರೆಡ್ ಮತ್ತು ಚೀಸ್ನ ಕೊಡ್ತಾರೆ.
ನಾವು ಡಿನ್ನರ್ನ ಮುಗಿಸಿ ಇವಾಗ ಇಲ್ಲಿ ವಾಕಿಂಗ್ ಅಂತ ಒಂದು ರೌಂಡ್ ಹೋಗೋಣ ಅಂತ ಬಂದಿದ್ದೀವಿ. ವೀಕೆಂಡ್ ಅಂದರೆ ಎಸ್ಪೆಷಲಿ ಫ್ರೈಡೇ ನೈಟ್ ಆ್ಯಂಡ್ ಸ್ಯಾಟರ್ಡೇ ನೈಟ್ ಅಂದರೆ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಬಟ್ ಸಂಡೇ ಜಾಸ್ತಿ ಯಾರೂ ಇರಲ್ಲ, ಯಾಕಂದರೆ ಎಲ್ಲರೂ ವಾಪಸ್ ಹೋಗಿರ್ತಾರೆ. ಸೊ ಇಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ ಇವತ್ತು. ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.